ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2017 ಎಚ್ ಕೆ ರೀಸನ್ಗೆ ಸಂಬಂಧಿಸಿದ GPS ಸ್ಟಾರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಅದರ ಮುಂದುವರೆದ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಓಕೆ, ಇವಾಗ ಹಿಂದಿನ ಒಂದು ಕ್ಲಾಸ್ನಲ್ಲಿ 20ನೇ ಪ್ರಶ್ನೆವರೆಗೆ ನೋಡಿದ್ವಿ. ಇವಾಗ 21ನೇ ಪ್ರಶ್ನೆ. ಪ್ರಿಡಲ್ ಕ್ರಾಫ್ಟ್ ಕ್ರಿಯೆಯನ್ನು ಉಪಯೋಗಿಸುವ ವೇಗವರ್ಧಕ ನಿರ್ಜಲ. ಇಲ್ಲಿ ಏನಂತ ಕೇಳ್ತಾ ಇದ್ದಾರೆ, ಪ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ನಲ್ಲಿ ನಾವು ಬಳಸುವಂತಹ ಕೆಟಲಿಸ್ಟ್ ಯಾವುದು ಅಂತ. NaCl, Al, Cl3, ZnCl2, ಮ್ಯಾಗ್ನೀಸಿಯಂ ಕ್ಲೋರೈಡ್. ಓಕೆ, ಈ ರೀತಿಯಾಗಿ ಆಪ್ಷನ್ಗಳಿದ್ದಾವೆ. ಇಲ್ಲಿ ನಾವು ಪ್ರಿಡಲ್ ಕ್ರಾಫ್ಟ್ ರಿಯಾಕ್ಷನನ್ನು ನಾವು ತಿಳ್ಕೊಂಡಿದ್ದೇ ಆಗಿದ್ದಲ್ಲಿ ಇಲ್ಲಿ ಬಳಸುವಂಥ ಒಂದು ಕೆಟಲಿಸ್ಟ್ ಯಾವುದು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈ ಒಂದು ಪ್ರಿಡಲ್ ಕ್ರಾಫ್ಟ್ ರಿಯಾಕ್ಷನನ್ನು ನೋಡೋಣ. ಬೆಂಜಿನ್ ಜೊತೆಗೆ ಒಂದು ನಾವು ಮಿಥೇನ್ ಕ್ಲೋರೈಡ್ ಅನ್ನು ನಾವು ಮಿಕ್ಸ್ ಮಾಡಿದಾಗ CH3Cl ಅನ್ನು ನಾವು ಮಿಕ್ಸ್ ಮಾಡಿದಾಗ ಅದರ ಜೊತೆಗೆ ಅನ್ಹೈಡ್ರೇಟ್ ಅಲ್ಯೂಮಿನಿಯಂ ಕ್ಲೋರೈಡನ್ನು ಕೂಡ ನಾವು ಆ್ಯಡ್ ಮಾಡ್ತಾ ಇದ್ವಿ. ಇದನ್ನೇ ನಾವು ಕೆಟಲಿಸ್ಟ್ ಅಂತ ಕರಿತೀವಿ. ಈ ಬೆಂಜಿನ್ ಮತ್ತು CH3Cl ಇದನ್ನು ನಾವು ಮಿಕ್ಸ್ ಮಾಡಿ ಇಲ್ಲಿ ಬಳಸುವಂಥ Al2Cl3 ಎನ್ನುವಂಥ ಒಂದು ಕೆಟಲಿಸ್ಟನ್ನು ಯೂಸ್ ಮಾಡಿದಾಗ ನಮಗೆ ಪ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಎನ್ನುವಂಥದ್ದು ಪೂರ್ಣಗೊಳ್ಳುತ್ತೆ. ಹಾಗಾಗಿ ಇಲ್ಲಿ ನಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಈ ಒಂದು ಪ್ರಿಡಲ್ ಕ್ರಾಫ್ಟ್ ರಿಯಾಕ್ಷನಲ್ಲಿ ನಾವು ಬಳಸುವಂಥ ಕೆಟಲಿಸ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, AlCl3 ಎನ್ನುವಂಥ ಒಂದು ಕೆಟಲಿಸ್ಟ್ ಬೆಂಜಿನ್ ಜೊತೆಗೆ ಮಿಥೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ AlCl2 ಟು ಫಾರ್ಮ್ ಎ ಟಾಲ್ಯೂನ್ ಆ್ಯಂಡ್ ಅನ್ಹೈಡ್ರೇಟೆಡ್ ಕ್ಲೋರಿಕ್ ಆ್ಯಸಿಡ್ ಎನ್ನುವಂಥದ್ದು ನಮಗೆ ಸಿಗ್ತಾ ಇದೆ. ಓಕೆ, ಇದಕ್ಕೆ ನಾವು ಪ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಈ ಒಂದು ಪ್ರಶ್ನೆನ ಈ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಗೂ ಕೂಡ ಈ ರೀತಿಯಾದ ಒಂದು ಸೈಂಟಿಫಿಕ್ ಆಗಿ ನೇಮನ್ನು ಕೊಟ್ಟು ಕರೆಯುವಂಥ ರಿಯಾಕ್ಷನ್ ಬಗ್ಗೆ ನೀವು ಕಾನ್ಸಂಟ್ರೇಟನ್ನು ಮಾಡಬೇಕಾಗತ್ತೆ. 23ನೇ ಪ್ರಶ್ನೆ. ಸಾರಜನಕ ಅಂದರೆ NO2 ಅಣುವಿನಲ್ಲಿರುವ ಸಹವೆಲೆನ್ಸಿ ಬಂಧಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ದ ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ಸ್ ಇನ್ ನೈಟ್ರೋಜನ್ ಮಾಲಿಕ್ಯೂಲ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನಮಗೆ ಸಹವೆಲೆನ್ಸಿ ಬಂಧಗಳು ಅಂತಂದಾಗ ಇಲ್ಲಿ ನಮಗೆ 2 ಇಲೆಕ್ಟ್ರಾನಿಕ್ ವೆಲೆನ್ಸಿ ಅನ್ನುವಂಥದ್ದು ಸಿಗ್ತಾ ಇದೆ. ಹಾಗಾಗಿ Na2ದ ಒಂದು ನಂಬರನ್ನು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಾಕಿದಾಗ ಅಲ್ಲಿ ನಿಮಗೆ ಬರುವಂಥದ್ದು 1:2:2p3 ಅಂತಂದಾಗ ಇಲ್ಲಿ ವಾಂಟೆಡ್ ಇಲೆಕ್ಟ್ರಾನ್ ಈ ಒಂದು ಇನ್ನೊಂದು ಸಾರಜನಕ ಅಣುವಿನೊಂದಿಗೆ ಅಥವಾ ಬೇರೆ ಯಾವುದೋ ಒಂದು ಅಣುವಿನೊಂದಿಗೆ ಈ ನೈಟ್ರೋಜನ್ ಸೇರಬೇಕಾದ್ರೆ ಇಲ್ಲಿ 2 ಪ್ಲೇಸ್ಗಳು ಖಾಲಿ ಇರ್ತವೆ. ಅಂದರೆ ವಾಂಟೆಡ್ ಪ್ಲೇಸ್ ಎಷ್ಟಿರ್ತವೆ? 2 ಇರ್ತವೆ. ಹಾಗಾಗಿ ಈ ಒಂದು ಸಹವೆಲೆನ್ಸಿ ಬಂಧಗಳು 2 ಅಂತ ನಾವಿಲ್ಲಿ ಆನ್ಸರನ್ನು ಮಾಡ್ಬೋದು. ಸೊ ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್. 24ನೇ ಪ್ರಶ್ನೆ. ಆಲ್ಕೀನ್ ಮತ್ತು ಆಲ್ಕೈನ್ಗಳಲ್ಲಿ ಇರುವಂಥ ಇಂಗಾಲದ ಪರಮಾಣುಗಳ ಸಂಕರಣ ಅಂತ ಕೇಳ್ತಾ ಇದ್ದಾರೆ. ಓಕೆ, ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಅಟಮ್ಸ್ ಇನ್ ಆಲ್ಕೀನ್ಸ್ ಆ್ಯಂಡ್ ಆಲ್ಕೈನ್ಸ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಯಾವ ರೀತಿಯಾದ ಸಂಕರಣಗಳಿರ್ತವೆ? sp2 sp3 ಯಾವ ರೀತಿಯಾಗಿ ಆಲ್ಕೀನ್ ಮತ್ತು ಆಲ್ಕೈನ್ಗಳಲ್ಲಿ ಅಂತಂದಾಗ ನಾವು ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ಏನಂದರೆ ಆಲ್ಕೈನ್ನಲ್ಲಿ ನಮಗೆ sp ಹೈಬ್ರಿಡೈಸೇಷನ್ ಇರುತ್ತೆ, ಆಲ್ಕೀನ್ನಲ್ಲಿ sp2 ಇರುತ್ತೆ, ಆಲ್ಕೈನ್ನಲ್ಲಿ sp3 ಹೈಬ್ರಿಡೈಸೇಷನ್ ಇರುತ್ತೆ. ಸೊ ಇಲ್ಲಿ ನಮಗೆ ಆಪ್ಷನ್ ನಂಬರ್ ಆಲ್ಕೇನ್ ಅಂತ ಕೇಳ್ತಾ ಇದ್ದಾರೆ. ಆಲ್ಕೇನ್ ಅಂದಾಗ ಇದು sp3 ಇರುತ್ತೆ, ಆಲ್ಕೀನ್ ಅಂತಂದಾಗ ಇದು sp2, ಆಲ್ಕೈನ್ ಅಂದಾಗ sp ಹೈಬ್ರಿಡೈಸೇಷನ್. ಸೊ ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್. ಓಕೆ, ಇದು ಹೈಬ್ರಿಡೈಸೇಷನ್ಗೆ ಸಂಬಂಧಪಟ್ಟಿದೆ ಆಗಿದ್ರೆ ಕೆಮಿಸ್ಟ್ರಿ ಪಾರ್ಟಲ್ಲಿ ಫಸ್ಟ್ PUC ಇದು ಸಿಗ್ತಾ ಹೋಗುತ್ತೆ. ಅದನ್ನು ಕೂಡ ನೀವು ಅಭ್ಯಾಸವನ್ನು ಮಾಡ್ಬೋದು. ಓಕೆ, ಫಸ್ಟ್ PUC ಅಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 26ನೇ ಪ್ರಶ್ನೆ. 3 ಆಯಾಮಗಳ ಘನದ ಮುಖಗಳು ಏನಾಗಿರುತ್ತವೆ ಅಂತ ಕೇಳ್ತಾ ಇದ್ದಾರೆ. 3 ಡೈಮೆನ್ಷನ್ ದ ಬೇಸಿಸ್ ಆಫ್ 3 ಡೈಮೆನ್ಷನ್ ಆಬ್ಜೆಕ್ಟ್ ಕ್ಯೂಬ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಇದು ಯಾವ ಒಂದು ಆಕೃತಿ ಆಗುತ್ತೆ ಅಂದರೆ ಚೌಕವಾಗಿರುತ್ತೆ. ಓಕೆ, ಇದು ಚೌಕಾಗಿರುತ್ತೆ. ನಾವು ಕ್ಯೂಬಿಕ್ ಫಾರ್ಮ್ ಅಂದರೆ 3 ಆಯಾಮಗಳ ಘನಾಕೃತಿ ಅಂತ ಅಂದಾಗ ಆ ಒಂದು ಘನ ಚೌಕವಾಗಿರುತ್ತದೆ.
ಓಕೆ, ನೆಕ್ಸ್ಟ್ ಕ್ವಶನ್ 27ನೇ ಪ್ರಶ್ನೆ. ಪೂರಕ ಕೋನಗಳಲ್ಲಿ ಒಂದು ಕೋನವು ಇನ್ನೊಂದರ 5ರಷ್ಟು ಇದೆ, ಆಗ ಅದರ ಜೋಡಿ ಕೋನಗಳು ಏನಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಪೂರಕ ಕೋನಗಳಲ್ಲಿ ಒಂದು ಕೋನ ಏನಾಗ್ತಿದೆ, ಆ ಒಂದು ಕೋನ ಅಂದಾಗ ಅದನ್ನು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಇನ್ನೊಂದು ಕೋನ ಎಷ್ಟಿದೆ, ಅದರ 5ರಷ್ಟು ಇದೆ. ಹಾಗಾದರೆ ಎರಡು ಜೋಡಿ ಕೋನಗಳನ್ನು ಕಂಡುಹಿಡಿಯಿರಿ. ಆಪ್ಷನಲ್ಲಿ ಈ ರೀತಿಯಾಗಿದ್ದಾವೆ. ಆಪ್ಷನನ್ನು ನೋಡ್ಕೊಳ್ಳಿ, ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ. ಓಕೆ, ಇವಾಗ ನಮಗೆ ಪೂರಕ ಕೋನ ಅಥವಾ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಎಷ್ಟಂತ ಗೊತ್ತಿರಬೇಕು. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಅದು 90 ಡಿಗ್ರಿಗೆ ಸಮಾನವಾಗಿರುತ್ತೆ. ಒಂದು ಕೋನ ಎಕ್ಸ್ ಆಗಿರಲಿ, ಇನ್ನೊಂದು ಕೋನ ಏನಾಗಿರಲಿ 90 ಮೈನಸ್ ಎಕ್ಸ್. ಯಾಕೆ 90 ಮೈನಸ್ ಎಕ್ಸ್ ಅಂದರೆ ಪೂರಕ ಕೋನ ಅಂದರೆ 90 ಇದೆ, ಒಂದು ಕೋನ ಎಕ್ಸ್ ಆಗಿರಲಿ, 90ರಲ್ಲಿ ಎಕ್ಸನ್ನು ಮೈನಸ್ ಮಾಡಿದರೆ ಇನ್ನೊಂದು ಕೋನ ಸಿಗತ್ತೆ. ಓಕೆ, ಎಕ್ಸ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ಒಂದು ಕೋನ ಎಕ್ಸ್ ಅಂತ ಇದೆ, ಇನ್ನೊಂದು ಕೋನ ಇನ್ನೊಂದು ಕೋನದ 5ರಷ್ಟು ಇದೆ. ಒಂದು ಕೋನ ಎಕ್ಸ್ ಆದರೆ ಇನ್ನೊಂದು ಕೋನ ಏನಾಗಿರುತ್ತೆ, ಎಕ್ಸ್ನ 5 ಪಟ್ಟು ಆಗಿರುತ್ತೆ. ಹಾಗಾಗಿ 5 ಇಂಟು ಬ್ರ್ಯಾಕೆಟ್ 90 ಮೈನಸ್ ಎಕ್ಸ್ ಅಂತ. ಎಕ್ಸ್ ಈಕ್ವಲ್ ಟು 90 ಇಂಟು 5 450 ಮೈನಸ್ 5 ಇಂಟು ಎಕ್ಸ್ 5x. ಎಕ್ಸ್ ಮೈನಸ್ 5x 6x ಈಕ್ವಲ್ ಟು 450. ಎಕ್ಸ್ ಈಸ್ ಈಕ್ವಲ್ ಟು 75 ಡಿಗ್ರಿ ಅಂತ ನಮಗೆ ಆನ್ಸರ್ ಬರ್ತಾ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ನಲ್ಲಿ ಏನಿದೆ ಅಂತ ನೋಡಿದಾಗ ನಾವಿಲ್ಲಿ ಒಂದು ಕೋನ ಎಕ್ಸ್ ಅಂದರೆ 75 ಇದೆ, 90 ಮೈನಸ್ 75 ಅಂದಾಗ 15 ಬರುತ್ತೆ. ಓಕೆ, ಒಂದು ಕೋನ 75 ಆದರೆ ಇನ್ನೊಂದು ಕೋನ 15 ಡಿಗ್ರಿ ಆಗಿರುತ್ತೆ. 75 ಪ್ಲಸ್ 15 ಎರಡನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ, 90 ಬರುತ್ತೆ. ಇದು ಪೂರಕ ಕೋನಕ್ಕೆ ಸಮಾನವಾಗಿದೆ. 28ನೇ ಪ್ರಶ್ನೆ. ಎಕ್ಸ್ ರೆಸ್ಟು ಎಕ್ಸ್ ಇಂಟು ರೂಟ್ ಎಕ್ಸ್ ಈಸ್ ಈಕ್ವಲ್ ಟು ಬ್ರ್ಯಾಕೆಟಲ್ಲಿ ಎಕ್ಸ್ ಇಂಟು ರೂಟ್ ಎಕ್ಸ್ ಹೋಲ್ ಬ್ರ್ಯಾಕೆಟ್ ರೆಸ್ಟು ಎಕ್ಸ್ ಆದರೆ ಎಕ್ಸ್ನ ಬೆಲೆನ ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಓಕೆ, ಈ ಒಂದು ಪ್ರಶ್ನೆಯನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. 49, 2/3, 3/2, 9/4 ಅಂತ. ಓಕೆ, ನಮಗೆ ಪ್ರಶ್ನೆ ಈ ರೀತಿಯಾಗಿದ್ದಾಗ ನಾವಿವಾಗ ಏನು ಮಾಡಬೇಕಂದ್ರೆ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್, ಎರಡು ಕಡೆಗೂ ಲಾಗನ್ನು ತೆಗೆದುಕೋಬೇಕು. ಲಾಗನ್ನು ತೆಗೆದುಕೊಂಡಾಗ ಲಾಗ್ ಎ ರೆಸ್ಟು ಎನ್ ಅಂತ ಫಾರ್ಮ್ನಲ್ಲಿ ಇದೆ. ಈ ಒಂದು ಸೂತ್ರ ಇಲ್ಲಿ ಅಪ್ಲೈ ಆಗುತ್ತೆ. ಲಾಗ್ ಎಕ್ಸ್ ರೆಸ್ಟು ಎನ್ ಅಂದಾಗ ಎನ್ ಇಂಟು ಬ್ರ್ಯಾಕೆಟ್ ಎನ್ ಇಂಟು ಲಾಗ್ ಎಕ್ಸ್ ಎನ್ನುವಂಥ ಸೂತ್ರ ಇಲ್ಲಿ ಅಪ್ಲೈ ಆಗುತ್ತೆ. ಹಾಗಾಗಿ ಲಾಗ್ ಎಕ್ಸ್ ರೆಸ್ಟು ಎನ್, ಲಾಗ್ ಎಕ್ಸ್ ರೆಸ್ಟು ಎನ್ ಅಂದಾಗ ಎನ್ ಲಾಗ್ ಎಕ್ಸ್, ಎನ್ ಲಾಗ್ ಎಕ್ಸ್ ಅನ್ನುವಂಥದ್ದು. ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ರೆಸ್ಟು 1/2 ಲಾಗ್ ಎಕ್ಸ್ ಅಂತ ಇದೆ. ಇಲ್ಲಿ ಎಕ್ಸ್ ಇಂಟು ಲಾಗ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅನ್ನೋನ ನಾವು ಈ ರೀತಿಯಾಗಿ ಕೂಡ ಬರಿಬೋದು, ಎಕ್ಸ್ ರೆಸ್ಟು 1/2 ಅಂತ. ಓಕೆ, ನೆಕ್ಸ್ಟ್ ನೋಡಿ ಎ ರೆಸ್ಟು ಎಮ್ ಅಂದರೆ ಇಲ್ಲಿ ಮೇಲೆ ಘಾತ ಏನೂ ಇಲ್ಲ ಅಂದರೆ ಒಂದಿರುತ್ತೆ. ಹಾಗಾಗಿ ಎ ರೆಸ್ಟು ಎಮ್ ಇಂಟು ಎ ರೆಸ್ಟು ಎನ್ ಅನ್ನುವಂಥ ಸೂತ್ರ ಅಪ್ಲೈ ಆಗುತ್ತೆ. ಈ ಒಂದು ಸೂತ್ರವನ್ನು ಅಪ್ಲೈ ಮಾಡಿದಾಗ ಎ ರೆಸ್ಟು ಎಮ್ ಪ್ಲಸ್ ಎನ್ ಅಂದಾಗ 1 + 1/2 ಅಂದಾಗ 3/2 ಬರುತ್ತೆ. ಲಾಗ್ ಎಕ್ಸ್, ಎಕ್ಸ್ ಇಂಟು ಲಾಗ್ ಇಲ್ಲೂ ಕೂಡ ಅಷ್ಟೇ ಎಕ್ಸ್ ರೆಸ್ಟು 1, ಎಕ್ಸ್ ರೆಸ್ಟು 1/2 ಅಂದಾಗ 3 ಎಕ್ಸ್ ರೆಸ್ಟು 3/2. ಎರಡು ಕಡೆಗೆ ಏನಾಗ್ತಾ ಇದೆ, ಇಲ್ಲಿ ಅಗೇನ್ ಎಕ್ಸ್ ರೆಸ್ಟು 3/2 ಲಾಗ್ ಎಕ್ಸ್, ಲಾಗ್ ಎಕ್ಸ್. ಇಲ್ಲಿ ಕೂಡ ನೋಡು ಏನು ಫಾರ್ಮುಲಾ ಇದೆ, ಎಕ್ಸ್ ಇಂಟು ಲಾಗ್ ಎಕ್ಸ್ ರೆಸ್ಟು 3/2 ಅಂತ ಇದೆ. ಇದನ್ನು ಕೂಡ ಲಾಗ್ ಎಕ್ಸ್ ರೆಸ್ಟು ಎನ್ ಅಂತ ತೆಗೆದುಕೊಂಡಾಗ ಎನ್ ಇಂಟು ಲಾಗ್ ಎಕ್ಸನ್ನು ಸೂತ್ರ ಅಪ್ಲೈ ಮಾಡ್ತಾ ಇದ್ದೀವಿ. ಎಕ್ಸ್ ರೆಸ್ಟು 3/2 ಲಾಗ್ ಎಕ್ಸ್, ಇಲ್ಲಿ ಲಾಗ್ ಎಕ್ಸ್ ರೆಸ್ಟು ಎನ್ ಅಂದಾಗ ಎನ್ ಎಕ್ಸ್ ಆ್ಯಸ್ ಇಟ್ ಈಸ್ ಲಾಗ್ ಎಕ್ಸ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಎರಡು ಟರ್ಮನ್ನು ರೀಅರೇಂಜ್ ಮಾಡಿದಾಗ ಇಲ್ಲಿ ಲಾಗ್ ಎಕ್ಸ್ ಎನ್ನುವಂಥದ್ದು ಕಾಮನ್ ಆಗಿದೆ. ಲಾಗ್ ಎಕ್ಸ್ ಎನ್ನುವಂಥದ್ದು ಕಾಮನ್ ಆದಾಗ ಎಕ್ಸ್ ರೆಸ್ಟು 3/2 ಮೈನಸ್ 3/2 ಇಂಟು ಎಕ್ಸ್ ಅಂದಾಗ ಈ ಒಂದು ಟರ್ಮನ್ನು ನಾವಿಲ್ಲಿ ಅಪ್ಲೈ ಮಾಡಿದಾಗ ಈ ರೀತಿಯಾಗಿ ಬರ್ತಾ ಇದೆ. ಲಾಗನ್ನು ಲಾಗ್ ಎಕ್ಸ್ ಅಂದರೆ ಎಕ್ಸ್, ಎಕ್ಸ್ ರೆಸ್ಟು 1/2 ಮೈನಸ್ 3/2 ಲಾಗ್ ಎಕ್ಸ್ ಕಾಮನ್ ಆಗಿದೆ. ಓಕೆ, ಇಲ್ಲಿ ಲಾಗ್ ಎಕ್ಸ್ ಅಂದರೆ ನಾವು ಇಲ್ಲಿ 1 ಅಂತ ತೆಗೆದುಕೋಬೇಕು, ಯಾಕಂದರೆ ಇದು ಫಾರ್ಮುಲಾ ಇದೆ ಲಾಗ್ ಎಕ್ಸ್ ಈಕ್ವಲ್ಸ್ ಟು 1. ಹಾಗಾಗಿ ಎಕ್ಸ್ ರೆಸ್ಟು 1/2 ಮೈನಸ್ 3/2 ಈಕ್ವಲ್ಸ್ ಟು 0 ಅಂದಾಗ ಎಕ್ಸ್ ರೆಸ್ಟು 1/2 ಈಕ್ವಲ್ ಟು 3/2, ಎಕ್ಸ್ ಈಕ್ವಲ್ ಟು
3/2 ಹೋಲ್ ಸ್ಕ್ವೇರ್ ಅಂದಾಗ x = 9/4 ಅಂತ ನಮಗೆ ಆನ್ಸರ್ ಸಿಗ್ತಾ ಇದೆ. ಓಕೆ, ನಮಗೆ ಆಪ್ಷನಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ನಂಬರ್ ಡಿ ಈಸ್ ಎ ರೈಟ್ ಆನ್ಸರ್ 9/4 ಎನ್ನುವಂಥದ್ದು.